ಹೆಲೋ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ನಮ್ಮ ಚಾನಲ್ ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ಸ್ವಾಗತ. ಈ ಒಂದು ವಿಡಿಯೋನಲ್ಲಿ ನಾವು ಇವತ್ತು ಚೇರಾಪುಂಜಿ ಸೆ ಆಯಾ ಹೂಂ ಪಾಠದ ಪ್ರಶ್ನೋತ್ತರ ಮತ್ತು ವ್ಯಾಕರಣ ಬಗ್ಗೆ ಅಧ್ಯಯನ ಮಾಡೋಣ. ಏಕ ವಾಕ್ಯ ಮೇ ಉತ್ತರ ಲಿಖಿए. ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಒಳಗ ಒಂದನೇ ಪ್ರಶ್ನೆ, जिस राज्य को बादलों का घर कहते हैं. किस राज्य को बादलों का घर कहते हैं. ಯಾವುದು ಹೇಳ್ರಿ? ಮೇಘಾಲಯಕ್ಕೋ ಮೋಡಗಳ ಮನಿ ಅತ್ಕೇಶಿ ನಾವು ಕರಿತೇವಿ. जीप में लेखक के साथ और कौन बैठे थे. जीप ಒಳಗ ಲೇಖಕರ ಜೊತೆ ಮತ್ತೆ ಯಾರು ಕೂತಿರೋ? उत्तर, जीप में लेखक के साथ राज्य के एक अधिकारी श्री संगमा और उनके दो दोस्त बैठे थे. जीप ಒಳಗ ಲೇಖಕರ ಜೊತೆ ರಾಜ್ಯದ ಒಬ್ಬರ ಅಧಿಕಾರಿಯಾರ ಸಂಗಮ ಮತ್ತು ಅವರು ಸಂಗಮನ ಇಬ್ಬರು ಜನ ಮಿತ್ರರು ಕೂತಿರ್ತಾರು. ಮೇಘಾಲಯ के 3 पर्वतीय अंचलों का नाम लिखिए. ಮೇಘಾಲಯದ 3 ಪರ್ವತ ಅದಾವಲ್ಲ, 3 ಪರ್ವತಗಳು ಹೆಸರನ್ನು ಬರೀರಿ ಅಂತ ಹೇಳ್ಯಾರ. ಒಂದನೇದು ಖಾಸಿ ಪರ್ವತ್, ಎರಡನೇದು ಗಾರೋ ಪರ್ವತ್ ಮತ್ತು ಜಯಂತಿಯ ಪರ್ವತ್. ಈ 3 ಮೇಘಾಲಯದ ಪರ್ವತದ ಒಂದು ಆಂಚಲಗಳು, ಭಾಗಗಳು. ನಾಲ್ಕನೇದು ಮೇಘಾಲಯ ಮೇ ಹರ್ ಕಹಿ ಕೌನಸಿ ಪಾರಿವಾರಿಕ ವ್ಯವಸ್ಥಾ ಹೈ. ಮೇಘಾಲಯ ಒಳಗ ಯಾವುದು ವ್ಯವಸ್ಥೆ ಇದೆ? ಪಾರಿವಾರಿಕ ವ್ಯವಸ್ಥೆ ಯಾವುದೈತಿ? उत्तर, मेघालय में हर कहीं ಮಾತ್ರ ಸತ್ತಾತ್ಮಕ ಪಾರಿವಾರಿಕ ವ್ಯವಸ್ಥಾ ಹೈ. ಮೇಘಾಲಯದಲ್ಲಿ ಮಾತ್ರ ಸತ್ತಾತ್ಮಕ ಪಾರಿವಾರಿಕ ವ್ಯವಸ್ಥೆಯನ್ನ ಇದೆ. ಐದನೇ ಪ್ರಶ್ನೆ, ನೌಶಂಗ್ ಥಿಯಾಂಗ್ ಪ್ರಪಾತ ಕಿಸ್ ನಾಮ್ ಸೆ ಲೋಕಪ್ರಿಯ ಹೈ. ನೌಶಂಗ್ ಥಿಯಾಂಗ್ ಪ್ರಪಾತ ಇದು ಯಾವ್ದು ಹೆಸರ ಮೇಲೆ ಪ್ರಸಿದ್ಧ ಆಗೈತಿ? उत्तर, नौशंग थियांग मौसमाई प्रताप के नाम से ಲೋಕಪ್ರಿಯ ಹೈ. ನೋಡ್ರಿ, ನೌಶಂಗ್ ಥಿಯಾಂಗ ಮೌಸಮಾಯಿ ಹೆಸರ ಮೇಲೆ ಪ್ರಸಿದ್ಧ ಆಗಿದೆ. ಆರನೇದು, गारो समूह को किस जाति का अंग माना जाता है. ಗಾರೋ ಒಂದು ಸಮೂಹಗಿ ಯಾವ ಜಾತಿದ ಒಂದು ಅಂಗವನ್ನು ತಿಳ್ಕೊತಾರೋ, ಭಾಗವನ್ನು ತಿಳ್ಕೊತಾರೋ? उत्तर, गारो समूह ಬೋಡೋ ಜಾತಿ ಕಾ ಅಂಗ ಮಾನಾ ಜಾತಾ ಹೈ. ಗಾರೋ ಸಮೂಹವನ್ನು ಬೋಡೋ ಜಾತಿಯ ಒಂದು ಅಂಗದಕಿಸಿ ತಿಳ್ಕೊತಾರೋ. 2-3 ವಾಕ್ಯ ಮೇ ಉತ್ತರ ಲಿಖಿए. 2-3 ವಾಕ್ಯದಲ್ಲಿ ಉತ್ತರಿಸಿರಿ ಒಳಗ ಒಂದನೇದು, ಬಿಜಿಲಿ ಉತ್ಪಾದನ್ ಕೆ ಬಾರೆ ಮೇ ಸಂಗಮಾನೆ ಕ್ಯಾ ಕಹಾ. ಬಿಜಿಲಿ ಉತ್ಪಾದನೆಯನ್ನು ಮೇಘಾಲಯದಾಗ ಬಿಜಿಲಿ ಉತ್ಪಾದನೆ ಮಾಡೋದ್ರ ಬಗ್ಗೆ ಸಂಗಮ ಅವರು ಲೇಖಕರಿಗೆ ಏನು ಹೇಳ್ತಾರೋ? उत्तर, ಮೇಘಾಲಯ ಮೇ ಖಪತ್ ಸೆ ಜ್ಯಾದಾ ಪನ ಬಿಜಿಲಿ ಕಾ ಉತ್ಪಾದನ್ ಹೋತಾ ಹೈ. ನೋಡ್ರಿ, ಮೇಘಾಲಯದಲ್ಲಿ ಖಪತ್ ಅಂದ್ರೆ ಏನಪ್ಪ? ಬಿಕ್ರಿ ಅಂದ್ರೇನ? ಮಾರುವುದು. ಮಾರುಗಿಂತ ಹೆಚ್ಚ ಪನ ಬಿಜಿಲಿ ಕರೆಂಟ್ ವಿದ್ಯುತ್ ಜಲವಿದ್ಯುತ್ತವನ್ನು ಉತ್ಪಾದನೆ ಆಗ್ತೈತಿ. ಅಂದರೆ ಮಾರುವಷ್ಟ ಜಲವಿದ್ಯುತ್ತವನ್ನು ಉತ್ಪಾದನೆ ಆಗ್ತೈತಿ ಮೇಘಾಲಯ ಒಳಗೆ ಅಂತ ಹೇಳ್ತಾರೆ. ಸಾರಿ, ನಾನು ಪಾಠ ಹೇಳೋ ಟೈಮಿಗೆ ಖಪತದ ಮೀನಿಂಗ್ಸ್ ತಪ್ಪು ಹೇಳೀನಿ. ಖಪತ್ ಅಂದ್ರೇನ? ಬಿಕ್ರಿ ಮಾಡೋದು, ಮಾರುವುದು. ನೆನಪಿಟ್ಕೋರಿ. ಅತಿರಿಕ್ತ ಬಿಜಿಲಿ ಅನ್ಯ ರಾಜ್ಯೋं को दी जाती है. ಮತ್ತು ತಮ್ಮ ಮೇಘಾಲಯ ತಮಗೆ ಎಷ್ಟು ಬೇಕಲ್ಲ ಅದನ್ನು ಅಷ್ಟು ಉಪಯೋಗವನ್ನು ಮಾಡ್ಕೊಂಡು ಉಳಿದಿದ್ದ ಬಿಜಿಲಿಯನ್ನು ಕರೆಂಟನ್ನು ಬೇರೆ ರಾಜ್ಯಗಳಿಗೆ ಕೊಡ್ತಾರೋ. यदि सभी गांव बिजली से जगमगा उठे तो भी अतिरिक्त बिजली का उत्पादन होता रहेगा. ಮತ್ತು ಎಲ್ಲ ಹಳ್ಳಿಗಳು ಕರೆಂಟಿನಿಂದ ಮನೆಗಳು ಎಲ್ಲ ಏನಪ್ಪ ಮಿಂಚುತ್ತಾ ಇದ್ರೂ ಸಹಿತ ಬಿಜಿಲಿ ಉತ್ಪಾದನೆಯನ್ನು ಇದ್ದೇ ಇರ್ತೈತಿ ಅಂತ ಹೇಳ್ತಾರೆ. ಮಾಹಿತಿ ಬಾಜಾರ್ ಕೆ ಬಾರೆ ಮೇ 3 ವಾಕ್ಯ ಲಿಖಿए. ಮಾಹಿತಿ ಬಾಜಾರ್ ಅಂದ್ರೇನ? ತಾಯಿಯ ಒಂದು ಸಂತೆ. ಈ ಒಂದು ಮಾಹಿತಿ ಬಾಜಾರ್ ಮೇಲೆ 3 ವಾಕ್ಯಗಳನ್ನು ಬರೀರಿ ಅಂತ ಹೇಳ್ಯಾರು. उत्तर, मणिपुर की राजधानी इंफाल में ಮಾಹಿತಿ ಬಾಜಾರ್ देखने को मिलता है. ನೋಡ್ರಿ, ಮಣಿಪುರದ ರಾಜಧಾನಿ ಆಗಿರುವಂಥದ್ದು ಯಾವುದಾ? ಇಂಫಾಲ್ನಲ್ಲಿ ಮಾಹಿತಿ ಬಾಜಾರವನ್ನು ನೋಡಾಕ ಸಿಗಬಹುದು. ಮಾಹಿತಿ ಬಾಜಾರ್ ಕೋ ಮಾ ಕಾ ಬಾಜಾರ್ ಕಹತೆ ಹೈ. ಮಾಹಿತಿ ಬಾಜಾರವನ್ನು ತಾಯಿಯ ಬಾಜಾರ್, ಮಾ ಕಾ ಬಾಜಾರ್ ಎಂದೂ ಸಹಿತ ಕರೀತಾರೋ. ಯಹಾ ವರ್ಗ ಭೇದ ನಹಿ ಮಿಲ್ತಾ. ಮತ್ತು ಈ ಒಂದು ಸಂತೆ ಒಳಗೆ ಯಾವುದೂ ತರಹದ ವರ್ಗ ಭೇದನೆ ಇಲ್ಲ. ಯಾನಿ ಏಕ್ ಬಾಜಾರ್ ಮೇ
अमीर और गरीब घरों की स्त्रियां सामान की बिक्री करती नजर आती हैं. ಅಂದ್ರೆ ಒಂದೇ ಸಂತೆ ಒಳಗ ಬಡವರು ಮಹಿಳೆಯರು ಮತ್ತು ಶ್ರೀಮಂತ ಮಹಿಳೆಯರು ನಮಗ ನೋಡಾಕ ಸಿಗಬಹುದು. ಅಂದ್ರೆ ಆ ಒಂದು ಮಾಹಿತಿ ಬಜಾರ್ ಒಳಗ ಶ್ರೀಮಂತರು ಬಡವರು ಎಲ್ಲರೂ ಏನು ಮಾಡ್ತಾ ಇರ್ತಾರಪ್ಪ, ಬಿಕ್ರಿಯನ್ನು ಏನು ಮಾಡ್ತಾ ಇರ್ತಾರೋ, ಅಂದರೆ ಮಾರುವುದು ತೆಗೆದುಕೊಳ್ಳೋದು ಈ ಥರ ಮಾಡ್ತಾ ಇರ್ತಾರೋ. ಈಗ ಮೂರನೇದು, ಚೇರಾಪುಂಜಿ ಕಿ ವಿಶೇಷತಾ ಕ್ಯಾ ಹೈ? ಚೇರಾಪುಂಜಿಯ ಒಂದು ವಿಶೇಷತೆ ಏನಿದೆ? उत्तर, समुद्र की सतह से 1300 मीटर ऊपर यह स्थान है. ನೋಡ್ರಿ, ಈ ಒಂದು ಚೇರಾಪುಂಜಿ ಸಮುದ್ರದ ಏನಪ್ಪ, ಸಮುದ್ರನಿಂದ 1300 मीटर ಎತ್ತರ ಇದೆ. ವಿಶ್ವ में सबसे अधिक वर्षा के लिए यह प्रसिद्ध है. ಮತ್ತು ವಿಶ್ವದಲ್ಲಿನೇ ಮಳೆಗಾಗಿ ಪ್ರಸಿದ್ಧ ಇರುವಂಥದ ಯಾವುದು? ಚೇರಾಪುಂಜಿ. वर्षा, धूप, कोहरे की लुक्का छुपी का खेल यहाँ चलता रहता है. ಮತ್ತು ನೋಡ್ರಿ, ವರ್ಷ, ಮಳೆ, ಬಿಸಿಲು ಮತ್ತು ಮಂಜದ ಒಂದು ಲುಕ್ಕಾ ಚುಪ್ಪಿ, ಕಣ್ಣ ಮುಚ್ಚಾಲೆ ಆಟ ನಡೀತಾನೆ ಇರ್ತೈತಿ ಚೇರಾಪುಂಜಿದಾಗ. ನಾಲ್ಕನೇದು, ಮೌಸ್ಮಾಯಿ ಗಾಂವ್ ಕಿ ಗುಫಾಯೆ ಕೈಸಿ ಹೈ? ಮೌಸ್ಮಾಯಿಯ ಒಂದು ಗುಹೆಗಳು ಯಾವ ಥರ ಇದಾವು ಅದಕ್ಕೆ ಪ್ರಶ್ನೆ. उत्तर, मौसमाई गांव की गुफाएं इतनी अंधेरी हैं कि मशाल या टॉर्च जलाए बिना उनमें प्रवेश नहीं कर सकते. ನೋಡ್ರಿ, ಮೌಸ್ಮಾಯಿದ ಒಂದು ಗುಹೆಗಳು ಈ ಥರ ಕತ್ಲೆ ಇರ್ತಾವಲ್ಲ, ಅಲ್ಲಿ ಟಾರ್ಚ್ ಅಥವಾ ಮಶಾಲ್ ಇಲ್ಲದ ಪ್ರವೇಶವನ್ನು ಮಾಡೋಕ್ಕಾಗಲ್ಲ. ಸದಿಯೋं से यह गुफाएं इसी तरह है. ಮತ್ತು ಸದಿಯೋ, ಶತಮಾನಗಳ ಹಿಂದಿಂದ ಈ ಗುಹೆಗಳು ಇದೇ ಥರ ಅದಾವು ಅಂತ ಹೇಳ್ತಾರೆ. और बहुत दूर दूर तक चली गई. ಮತ್ತು ಭಾಳ ದೂರ ತನಕ ಇವ ಗುಹೆಗಳು ಹೋಗಿದ್ದಾವು. द्वित्व शब्दों को पाठ में से चुनकर लिखिए. द्वित्ವ ಅಂದರೆ ಏನಪ್ಪ, ಯಾವುದಂತೇವಿ ನಾವು? ಶಬ್ದ ಯುಗ್ಮ ತೇತಾ ಶಬ್ದಗಳನ್ನ ಹುಡುಕ್ಯಾಡಿ ಪಾಠ ಒಳಗಿಂದ ಬರೀರಿ ಅಂತ ಹೇಳತ್ತಾರೋ. ऊंचा नीचा, रीति रिवाज, कलकल छल छल, अगल बगल ऊपर नीचे, रिक्त स्थानों की पूर्ति कीजिए. ಬಿಟ್ಟ ಸ್ಥಳಗಳನ್ನು ತುಂಬ್ರಿ ಅಂತ ಹೇಳ್ತಿದ್ದಾರೆ. मेघालय की राजधानी है शिलांग. चेरापूंजी शिलांग से 53 किलोमीटर की दूरी पर है. मेघालय में हर कहीं पारिवारिक व्यवस्था मात्र सत्तात्मक है. चेरापूंजी समुद्र की सतह से कोई 1300 मीटर ऊपर है. खासियों को समाज में सम्मान की दृष्टि से देखा जाता है. जोड़कर लिखिए ಅಂದರೆ ಹೊಂದಿಸಿ ಬರೆಯಿರಿ. चेरापूंजी की सड़कें कोहरे से घिरी हुई हैं. तमाम दुकानों पर स्त्रियां सौदा बेचती हैं. चेरापूंजी में साल भर वर्षा होती रहती है. नोंक्रेम खासी लोगों का प्रमुख नृत्य है. बेहड़न खलाम जयंतिया पहाड़ियों का उत्सव है. ಈಗ ಬೇ ಉಪಸರ್ಗ ಜೋಡ್ಕರ್ ವಿಲೋಮ ಶಬ್ದ ಬನಾಯಿ. ಅಲ್ಲಿ ನಿಮಗೆ ಶಬ್ದಗಳನ್ನು ಕೊಟ್ಟಿದ್ದಾರು, ಅದಕ್ಕೆ ಬೇ ಒಂದು ಶಬ್ದವನ್ನು ಹಚ್ಚಿ ವಿರುದ್ಧಾರ್ಥಕ ಮಾಡ್ರಿ ಅಂತ ಹೇಳ್ತಾರು. ರೋಕ್ ಟೋಕ್, ಬೇ ರೋಕ್ ಟೋಕ್. ಇಜ್ಜತ್, ಬೇ ಇಜ್ಜತ್. रहम, बेरहम. ईमान, बेईमान. कसूर, बेकसूर. वफा, बेवफा. शक, बेशक. ताज, बेताज. सहारा, बेसहारा. काबू, बेकाबू. ಅನುರೂಪತ ನೋಡ್ರಿ. ಈಗ ಕರ್ನಾಟಕ ಇದು ಬೆಂಗಳೂರು, ಮೇಘಾಲಯ ಶಿಲಾಂಗ್. ಕರ್ನಾಟಕದ ರಾಜಧಾನಿ ಬೆಂಗಳೂರು, ಆಮೇಲೆ ಮೇಘಾಲಯದ ಶಿಲಾಂಗು. ರಾಜಸ್ಥಾನ ರೇತ್ ಕಾ ಪ್ರದೇಶ. ರಾಜಸ್ಥಾನ ರೇತ್ ಅಂದರೆ ಮನ್ನದ ಒಂದು ಪ್ರದೇಶ. ಮೇಘಾಲಯ ಬಾದಲೋं का घर. ಮೇಘಾಲಯ ಯಾವುದು? ಬಾದಲೋं, ಮೋಡಗಳ ಮನಿ. ಮಣಿಪುರ ಇಂಪಾಲ. ಬಾಂಗ್ಲಾದೇಶ ಢಾಕಾ. ನೋಂಕ್ರೇಮ ನೃತ್ಯ. ಬೆಹಡನ್ ಖಲಾಂ ಉತ್ಸವ. ಧನ್ಯವಾದಗಳು.